ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲ. ನೀವು ನೋಡ್ತಾ ಇದ್ದೀರಾ ಯೆಲ್ಲೋ ಕಲರ್ ಉಲ್ಲನ್ ಇದು. ಈ ಅರಿಶಿನ ಕಲರ್ ಉಲ್ಲನ್ನಲ್ಲಿ ಏನು ಮಾಡ್ಬೋದು ಅಂತ ನೀವು ತಿಳ್ಕೊಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಚೆಂಡು ಹೂವು ಹೇಗೆ ಮಾಡೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಏನು ಮಾಡ್ತೀನಿ ಅಂದರೆ, ಈಗ 2 ಬೆರಳು ತೊಗೊಂಡಿದ್ದೀನಿ ನಾನು. ಒಂದು 2 ಬೆರಳಿಗೆ ನಾನು ಏನು ಮಾಡ್ತೀನಿ ಅಂದರೆ, 2 ಅಂದರೆ 3 ಬೆರಳು ತೊಗೊಂಡಿದ್ದೀನಿ. ಆ 3 ಬೆರಳಿಗೆ ಒಂದು 30-35 ಸಲ ಸುತ್ಕೊಳ್ತೀನಿ. ಆ ಸುತ್ಕೊಂಡು ಆದಮೇಲೆ ನಾನು ಏನು ಮಾಡ್ತೀನಿ ಅಂತಂತಂದರೆ, ನೋಡಿ ಅದನ್ನು ಈ ಥರ ನಾನು ಹಿಡಿ ಇಟ್ಕೊಂಡು ಮಧ್ಯಕ್ಕೆ ಒಂದು ಸ್ವಲ್ಪ ತುಂಡು ನಾನು ದಾರಾನ ಕಟ್ ಮಾಡ್ಕೊಂಡು ಅದಕ್ಕೆ ಮಧ್ಯಕ್ಕೆ ಕರೆಕ್ಟಾಗಿ ನಾನು ಅದನ್ನು ಗಂಟು ಹಾಕ್ಕೊಳ್ತೀನಿ. ಅದನ್ನು ಗಂಟು ಹಾಕ್ಕೊಂಡು ಆದಮೇಲೆ ಏನು ಮಾಡೋದಂದರೆ, ಈಗ ನೋಡಿ ಇದನ್ನು ನೀಟಾಗಿ ಗಂಟು ಹಾಕೋಬೇಕಿಲ್ಲ ಅಂದರೆ ಬಿಚ್ಕೊಬಿಡುತ್ತೆ. ನಾವು ಕಟ್ ಮಾಡೋದು ಆ ಕಡೆ ಈ ಕಡೆ ಹೋದ್ರೂ ಆ ಕಡೆ ತುಂಡು ಈ ಕಡೆ ಸೈಡು ಉದ್ದ ಆ ರೀತಿ ಆಗುತ್ತೆ. ನೀಟಾಗಿ ಮಧ್ಯಕ್ಕೆ ನೀವು ಅದನ್ನು ಗಂಟು ಹಾಕ್ಕೊಂಡು ಏನು ಮಾಡಿ ಅಂತಂತಂದರೆ, ಇವಾಗ ಅದು ಸರ್ಕಲ್ ಆಗಿರುತ್ತೆ, ಯು ಶೇಪಲ್ಲಿರುತ್ತೆ. ಅದನ್ನೇನು ಮಾಡಬೇಕು, ಕಟ್ ಮಾಡ್ಕೋಬೇಕು. ನೀಟಾಗಿ ನೀವು ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಕಡೆ ಸೈಡು ನೀವು ಕಟ್ ಮಾಡ್ಕೊಳ್ಬೇಕು, ಮತ್ತು ಆ ಸೈಡನ್ನು ಫುಲ್ ಕಟ್ ಮಾಡ್ಕೊಂಡು ಏನು ಮಾಡಬೇಕು, ಸಣ್ಣದಾಗಿ, ಈಗ ಪಾಂಪಮ್ ಅಂತ ನೀವು ಕೇಳಿರ್ತೀರ, ಆ ರೀತಿ ನಾವು ಫಸ್ಟ್ ಮಾಡ್ಕೊಳ್ಬೇಕು. ಆ ರೀತಿ ಮಾಡ್ಕೊಂಡು ಆದಮೇಲೆ ನಾವೇನು ಮಾಡಬೇಕು ಅಂತಂತಂದರೆ, ಅದನ್ನು ಒಂದು ರೌಂಡಾಗಿ ನಾವು ಒಂದು ರೌಂಡ್ ಶೇಪಿಗೆ ತಂದು ಅದನ್ನು ನೀಟಾಗಿ ನಾವು ಕಟ್ ಮಾಡ್ಕೋಬೇಕು. ನೋಡಿ ಆ ರೀತಿ ನೀಟಾಗಿ ಉದ್ದುದ್ದ ಒಂಥರ ಉದ್ದ ತುಂಡ ಇದ್ದರೆ ಅದು ಚೆಂದ ಕಾಣಿಸೋದಿಲ್ಲ. ಈ ರೀತಿ ನೀಟಾಗಿ ನೀವು ಕಟ್ ಮಾಡಿಕೊಂಡ್ರೆ ಚೆಂಡು ಹೂ ಮಾಡೋದು ತುಂಬಾ ಸುಲಭ. ಮನೆಯಲ್ಲೂ ಸಹ ನೀವು ಮಾಡ್ಬೋದು. ಇದನ್ನು ತೋರಣನೂ ಮಾಡ್ಬೋದು ನೀವು. ಮತ್ತು ಈ ಚೆಂಡು ಮಾಡಿ ನೀವು ಶೋಗೂ ಇಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮನೆಯಲ್ಲೇ ಮಾಡತಕ್ಕಂಥ ಒಂದು ಹೂ ಇದು. ನೋಡಿ ಈ ಥರ ನೀಟಾಗಿ ನೀವು ಕಟ್ ಮಾಡ್ಕೊಳ್ಬೇಕು. ಇದು ನೀಟಾಗಿ ಕಟ್ ಮಾಡ್ಕೊಂಡ್ರೆ ಅದರದ್ದು ಒಂದು ಲಕ್ಷಣ ಏನಂತ ನಿಮ್ಗೆ ಗೊತ್ತಾಗೋದು. ಈಗ ನೋಡಿ ಈಗ ಆಗಿದೆ. ನಾನು ಈ ರೀತಿ ನನ್ನ ಬೈಂಡಿಂಗ್ ವೈರು ಇದು ಗೋಲ್ಡನ್ ಟಿಪ್ ಇದು ಸುತ್ತಿರೋದನ್ನು ತೊಗೊಂಡಿದ್ದೀನಿ. ಸಖತ್ ತಿನ್ನಿರುತ್ತೆ ಅದು. ನೀಟಾಗಿ ಏನು ಮಾಡ್ಬೋದು. ನಾನು ಮಧ್ಯಕ್ಕಿಟ್ಟು ನಾನು ಏನು ಮಾಡ್ತೀನಿ ಅಂದರೆ, ಕೆಳಗಡೆ ಭಾಗಕ್ಕೆ ಎಳ್ಕೊಳ್ತೀನಿ ಅದನ್ನ. ಅದು ಕೆಳಗಡೆ ಭಾಗಕ್ಕೆ ಎಳ್ಕೊಂಡಾಗ ನಮಗೀಗ ಅದ್ರ ಹಿಡಿಬೇಕಲ್ವಾ, ಅದರಿಂದ ನಾನು ಏನು ಮಾಡ್ತೀನಿ, ಈ ರೀತಿ ನಾನು ಅದನ್ನು ಒಳಗಡೆ ತಳ್ತೀನಿ. ತಳ್ಳಾದ್ಮೇಲೆ ನೋಡಿ ಈ ರೀತಿ ಬರುತ್ತೆ. ಬಂದಾಗ ನಾವು ನೀಟಾಗಿ ಸ್ವಲ್ಪ ಮೆತ್ತಗೆ ಎಳ್ಕೊಬೇಕು. ಫುಲ್ಲು ಜೋರಾಗಿ ಎಳ್ಬಿಟ್ರೆ ಎಲ್ಲ ಇದಾಗೋಗುತ್ತೆ. ಹಾಗೆ ಏನು ಮಾಡಬೇಕು ಅಂತಂದರೆ, ನೋಡಿ ಈಗ ನೀಟಾಗಿ ಕಾಣಿಸ್ತಾ ಇದೆ ನಿಮಗೆ. ಈಗ ನೀಟಾಗಿ ಕಾಣಿಸ್ದಾಗ ನೀವೇನು ಮಾಡಬೇಕು, ಕೆಳಗಡೆ ನೀವು ಸ್ವಲ್ಪ ಟ್ವಿಸ್ಟ್ ಮಾಡಿ, ಅಂದರೆ ತಿರುಗಿಸಿ. ಅದನ್ನ ತಿರುಗಿಸಾದ್ಮೇಲೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ. ಅದನ್ನು ತಿರುಗಿಸಿ ನೀವು ನೀಟಾಗಿ ಇಟ್ಕೊಳ್ಬೇಕು. ಈ ರೀತಿ ನೀಟಾಗಿ ನೋಡಿ. ನಾನು ಅದಕ್ಕೆ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಬರಬಾರ್ದು ಅಂತಲೇ ಇದು ಈ ರೀತಿ ನಾನು ವಿವರವಾಗಿ ನಾನು ನಿಮಗೆ ನಿಧಾನಕ್ಕೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಜೆಂಟಾಗಿ ತೋರಿಸ್ಬಿಡೋದು. ನಾನು ಶಾರ್ಟ್ಸಲ್ಲಿ ಸ್ಪೀಡಾಗಿ ಓಡಿಸ್ತೀನಿ. ಫುಲ್ ವೀಡಿಯೋದಲ್ಲಿ ನಾನು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ. ಈ ರೀತಿ ನಿಮಗೆ ಶಾಪಲ್ಲಿ ಸಿಗುತ್ತೆ ನಿಮಗೆ ಪ್ಲಾಸ್ಟಿಕ್ದು. ಹಿಂದೆ ಇದ್ರ ಬರೋದು ಕಮ್ ಥರ ಬರೋದು. ನೋಡಿ ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ಇದು ನಾರ್ಮಲ್ ಇದು ನಾವು ಗ್ಲೂ ಇದನ್ನು ಕುಂದನೆಲ್ಲ ಅಂಟಿಸ್ತೀವಲ್ಲ ನಾವು ಇದು ವರ್ಕ್ಗೆ, ಹಾರಿ ವರ್ಕ್ಗೆ, ಆ ಒಂದು ಗಮ್ನೆ ತೊಗೊಂಡಿದ್ದೀನಿ. ಗ್ಲೂನಲ್ಲೇ ಅಂಟಿಸ್ಬೇಕನ್ನೋದೇನಿಲ್ಲ. ಈ ಒಂದು ಗಮ್ನಲ್ಲೂ ಸಹ ನೀವು ಇದ್ರ ಸಹಾಯ ಮುಖಾಂತರ ನೀವು ಅಂಟಿಸ್ಬೋದು. ನೋಡಿ ಈ ರೀತಿ ನಾವು ಆ ಓಲ್ ಒಳಗಡೆ ಹೋಗಿ ಅದಕ್ಕೆ ಅಂಟಿಸಿದ್ರೆ ನೋಡಿ, ಈಗ ನೀವು ಚೆಂಡು ಹೂವಲ್ಲಿ ಹಿಂದೆ ಈಗ ಅರಿಶಿನ ಕಲರ್ ಹೂವು ಕೆಳಗಡೆ ಹಸಿರು ಕಲರ್ ಇರುತ್ತೆ, ಆ ರೀತಿ ಅದನ್ನು ರೆಡಿಯಾಗಿದೆ. ಇವಾಗ ಇದನ್ನು ಈಗ ಏನಾಯ್ತು, ಕಂಪ್ಲೀಟಾಗಿ ಒಂದು ಅರ್ಧ ಭಾಗ ಕೆಲಸ ಮುಗಿದಿದೆ. ಇನ್ನೊಂದು ಸ್ವಲ್ಪ ನೀಟಾಗಿ ಸುತ್ತಲೂ ನಾವು ಕಟ್ ಮಾಡಿಕೊಂಡ್ರೆ ಅದು ಒಂದು ಶೇಪ್ ನೀಟಾಗಿ ಬರುತ್ತೆ. ಆ ಒಂದು ಇದು ಹಾಕಿದೆ, ಆ ಪ್ಲೇಟ್ ಹಾಕಿದೆ, ನಿಮ್ಗೇನಾಗುತ್ತೆ ನೀಟ್. ಈಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಈಗ ನೀವು ಅದು ಫ್ಲ್ಯಾಟಾಗಿರುತ್ತೆ, ಸ್ವಲ್ಪ ಹಿಂಗೆ ಮೇಲ್ಗಡೆ ಉದಿಸ್ಕೊಂಡಾಗ ಅದೇನಾಗುತ್ತೆ, ನೀವು ಈಗ ಚೆಂಡು ಏ ರೀತಿ ಇರುತ್ತೆ ಆ ರೀತಿ ನಿಮ್ಗೆ ಕಾಣಿಸ್ತಾ ಇದೆ. ಆವಾಗ ಏನು ಮಾಡಬೇಕು, ಸ್ವಲ್ಪ ಉದ್ದುದ ಇರೋದನ್ನ ನೀಟಾಗಿ ಕಟ್ ಮಾಡ್ಕೊಬಿಡ್ಬೇಕು. ಅದು ಕಟ್ ಮಾಡ್ಕೊಂಡು ಆದಮೇಲೆ ನೀವು ನೋಡಿ ಅದೆಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ ಅಂತೇಳಿ ನಿಮಗೆ. ಇದಾದಮೇಲೆ ಏನು ಮಾಡಿ ಅಂತಂದರೆ, ನಾನು ಇದು ಹಸಿರು ಕಲರ್ ಟೇಪ್ ಇರುತ್ತಲ್ಲ, ಈ ಗಮ್ ಟೇಪು, ಇದನ್ನು ನಾವು ಮೇಲ್ಗಡೆಯಿಂದ ಕೆಳಗಡೆ ತನಕ ನಾವು ಅದನ್ನು ಅಂಟಿಸ್ಕೊಬಿಡ್ಬೇಕು. ಈ ರೀತಿ ನೀವು ಹಿಂದೆ ಭಾಗದಿಂದ ನೀವು ಕೆಳಗಡೆ ಭಾಗದಿಂದ ಮಾಡಿದ್ರೆ ನೀಟಾಗಿ ಅಂಟಿಸ್ಬೋದು. ಮೇಲ್ಗಡೆಯಿಂದ ಅಂದರೆ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಆ 1-2 ಭಾಗ ಆಯಿತು ನೋಡಿ, ಅದ್ರ ಮಧ್ಯದಲ್ಲಿ ಸೇರಿಸಿ ನೀಟಾಗಿ ಈ ರೀತಿ ಎಳ್ಕೊಂಡು ಬರ್ಬೋದು. ಈ ರೀತಿ ನೀವು ಮಾಡಿಟ್ಕೋಬೋದು ಫ್ರೆಂಡ್ಸ್. ಇದನ್ನು ನೀವು ಆರಾಮಾಗಿ ನೀವು ಮನೆಯಲ್ಲಿ ಮಾಡ್ಬೋದು. ನೀವು ಏನಕ್ಕೆ ಅಂತಂದರೆ, ದೊಡ್ಡವ್ರು ಮಾಡ್ತಾ ಮಕ್ಕಳು ನೋಡಿ, ಮಕ್ಕಳು ಸಹ ಕಲ್ತ್ಕೋತಾರೆ. ನಮ್ಮ ಮನೆಯಲ್ಲಿ ಸುಮ್ಮನೆ ಕೂರೋದಿಲ್ಲ, ಏನಾದರೂ ಒಂದು ವರ್ಕ್ ಮಾಡ್ತಾ ಇರ್ತಾರೆ, ನಾವು ಸಹ ಕಲ್ತ್ಕೋಬೇಕು, ವೇಸ್ಟ್ ಮಾಡಬಾರ್ದು ಟೈಮ್ನ ಅಂತೇಳಿ ಏನು ಮಾಡ್ತಾರೆ ಅಂದರೆ, ಮಕ್ಕಳು ಸಹ ನಾವು ಆ್ಯಕ್ಟಿವಿಟೀಸ್ ಯಾವ ರೀತಿ ಇರ್ತೀವಿ ಮನೆಯಲ್ಲಿ ಕೆಲಸ, ಅದು ಆ್ಯಸ್ ಯೂಶ್ವಲ್ ಎಲ್ಲರೂ ಮಾಡ್ತಕ್ಕಂಥ ಕೆಲಸನೇ. ಎಕ್ಸ್ಟ್ರಾವಾಗಿ ನಾವು ಏನು ಮಾಡಬೇಕು ಅಂತಂತಂದರೆ, ಈ ರೀತಿ ಒಂದು ಕ್ರಾಫ್ಟ್ ವರ್ಕು ಒಂದು ಮಕ್ಕಳಿಗೆ ಒಂಥರ ಅವ್ರಿಗೆ
ಅವ್ರಿಗೆ ಯೋಚನೆ ಆಗಬೇಕು, ಮನೆಯಲ್ಲಿ ನಮ್ಮ ದೊಡ್ಡವ್ರು ಕೂರೋದಿಲ್ಲಲ್ಲ, ಹಾಗೆ ನಾವು ಮಾಡಬೇಕಂತೇಳಿ. ಆವಾಗ ಅವ್ರಿಗೆ ಏನಾಗುತ್ತೆ ಅಂತಂದರೆ ಈ ಮೊಬೈಲ್ ಕಡೆಗೆ ಗಮನ ತುಂಬ ಬರೋದಿಲ್ಲ. ಈ ಮೊಬೈಲ್ ಕಡೆ ಗಮನ ಬರದೇ ಇದ್ದರೆ ಮಕ್ಕಳ ಒಂದು ನಾಲೆಡ್ಜು ಸಹ ತುಂಬ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಅವರು ಓದೋ ಕಡೆಗೆ ಗಮನ ಕೊಡ್ತಾರೆ. ಅವ್ರು ಫ್ರೀ ಇರುವಾಗ ಏನಾದರೂ ಒಂದು ವರ್ಕ್ ಮಾಡೋಣ ಅಂಥೇಳಿ ಅವರಿಗೆ ತೋಚುತ್ತೆ. ಈ ರೀತಿ ನೀವು ಸಹ ಮನೆಯಲ್ಲಿ ಸಣ್ಣ ಪುಟ್ಟದ ಒಂದು ಕ್ರಾಫ್ಟ್ ವರ್ಕ್ಗಳನ್ನ ಮಾಡ್ತಾ, ಯಾಕಂದರೆ ಇದನ್ನು ನೀವು ಬೇಕಾದರೆ ನೀವು ಇದನ್ನು ಸೇಲು ಮಾಡ್ಬೋದು. ಸೇಲ್ ಮಾಡೋದು ಬೇಡ ಅಂತಂತಂದರೆ ನೀವು ಮನೆಯಲ್ಲೇ ಇಡ್ಬೋದು. ಇದನ್ನೆಲ್ಲ ಮಾಡಿ ಎಷ್ಟೊಂದು ಮಾಡೋಕ್ಕಾಗುತ್ತೆ ಅನ್ಬೋದು. ಬಟ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೆನ್ನಾಗಿರೋದನ್ನ ನೀವು ಮಾಡಿ ಇಟ್ಕೊಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಸಹ ಖುಷಿ ಆಗುತ್ತೆ. ಅವರು ಸಹ ಅವ್ರ ಫ್ರೆಂಡ್ಸ್ಗಳ್ಗೆ ಹೋಗಿ ಹೇಳ್ಬೋದು, ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಈ ರೀತಿ ಮಾಡ್ತಾರೆ, ಈ ರೀತಿ ನೀವೂ ಮಾಡ್ಬೋದು ಅಂಥೇಳಿ. ಈಗ ನೋಡ್ತಾ ಇದ್ದೀರಾ ನೀವು, ನಾನೆಲ್ಲನೂ ಒಟ್ಟಿಗೆ ಒಂದು ಇದಕ್ಕೆ ಸೇರಿಸ್ಕೊಂಡು ಅದೆಲ್ಲನೂ ಆ ಟೇಪ್ ಸುತ್ಕೊಂಡಿದ್ದೀನಿ. ಇದೇನು ಕಾಣಿಸ್ತಿದೆ ಅನ್ಬೋದು. ಒಂದು ನಿಮಿಷ ಇದನ್ನು ಪೂರ್ತಿ ಆ ಟೇಪ್ ಸುತ್ತಾದ್ಮೇಲೆ ಇದ್ರದ್ದು ನಿಜ ಸ್ವರೂಪ ಏನಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಆಗ ನಿಮಗೇನು ಇಷ್ಟ ಆಗುತ್ತೆ. ಈಗಾದಮೇಲೆ ಏನಂದರೆ ಒಂದೊಂದು ಕಡ್ಡಿಯಾಗಿ ನಾವು ಬಾಗಿಸ್ಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಶೇಪ್ ಕೊಟ್ಕೊಂತು ಅಂದರೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಾವು ಮಾಡಿಬಿಟ್ಟು ವಾಸಲ್ಲಿ ಹಾಕಿಟ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮಾಡಲಿ ಅಂತೇಳಿ ಈ ಒಂದು ನಮ್ಮ ಚಾನಲ್ನ ಮುಖಾಂತರ ಈ ಒಂದು ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೀವು, ನೋಡಿ ನಮ್ಗೆ ಎಷ್ಟು ಬೇಕು. ನಾನು ಕೆಲವೊಂದು ಮಾತ್ರ ಈಗ ಮಾಡಿಕೊಂಡು ಒಂದು ಹೂ ಬಂಚು ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಇದರಲ್ಲಿ ನೀವು ತೋರಣ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್. ಈಗ ಉಲ್ಲನ್ ಅಂತಂದರೆ ಈಗ ಸ್ವೆಟರು, ಸ್ಕಾರ್ಫು, ಮಕ್ಕಳಿಗೆ ಬೇಕಾದಂಥ ಒಂದು ವಸ್ತು, ಅದನ್ನು ಮಾತ್ರನೇ ಇಲ್ಲ, ನಾವೇನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಈ ಒಂದು ವಾಸ್ಗೆ ಮನೆಯಲ್ಲೇ ಮಾಡಿರೋಂಥ ವಾಸು ನಾನು. ಈ ಒಂದು ವಾಸ್ಗೆ ಒಂದು ಹೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಒಳ್ಳೆ ರೀತಿಯ ಒಂದು ವಿಡಿಯೋಗಳನ್ನ ನಾನು ನನ್ನ ಒಂದು ಚಾನಲ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಒಂದು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಳ್ತೀನಿ. ನೀವು ಸಹ ಕಲ್ತ್ಕೊಳ್ಳಿ ಅಂತೇಳಿ ನನ್ನ ಒಂದು ಚಾನಲ್ನ ಮುಖಾಂತರ ಈ ಒಂದು ವಿಡಿಯೋ ನಾನು ನಿಮಗೆ ತಿಳಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.